ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಮಡಿವಾಳೇಶ್ವರನ ಕೃತಜ್ಞತೆಗೆ ನಮಸ್ಕಾರ ಸಮರ್ಪಿಸಿ ವೇದಿಕೆ ಮೇಲೆ ಆಸನವಾಗಿರುವ ಶಂಕರಾನಂದ ಸ್ವಾಮಿಗಳು ಗೋಕಾಕ್ ಅವರಿಗೂ ಕೂಡ ಶರಣಾರ್ಥಿ ಸಲ್ಲಿಸಿ, ಪೂರ್ವದೇವರ ಪೂಜೆ ಪಿ.ಜಿ. ಉಜ್ಜಳ ಅವರಿಗೂ ಕೂಡ ಶರಣಾರ್ಥಿ ಸಲ್ಲಿಸಿ, ಈ ಮೂಲಕ ಟುವೆ ಮೀಸಲಾತಿಯ ಸಲುವಾಗಿ ಹೇಳೋದೇನು ಅಂತ ಕೇಳಿದ್ರೆ, ಈ ಹಿಂದಾದರೂ ಕೂಡ ಅನೇಕ ಮಹಾತ್ಮರು ಟುವೆ ಮೀಸಲಾತಿ ಹೋರಾಟ ಮಾಡಿದ್ರು. ಬಹಳ ಹೋರಾಟ ಅವರು ಮಾಡಿ ಆ ಹೋರಾಟ ಕಡೆಗೆ ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ರೆ ರಾಜಕೀಯ ಮೀಸಲಾಗಿಬಿಡ್ತದು. ಅಲ್ಲಿ ಕಾಂಗ್ರೆಸ್ದವರು ಬಿಜೆಪಿ ಅವರು ಕೂಡಿ, ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಕೂಡಿ ನಾ ಬಲ ನೀ ಬಲ ಅಂದ ಅವರೆಲ್ಲರನ್ನೂ ಹಿಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ರಾಜಕೀಯ ಒಂದು ಪ್ರೇರಿತವಾಗಿ ಅದಾಗಲಿಲ್ಲ ಏನೋ ನಮ್ಮ ಅನಿಸಿಕೆ. ಇನ್ನು ನೀವ್ಯಾಕೆ ಹೋಗ್ಲಿಲ್ಲ ಅದಕ್ಕೆ ಒಂದು ವಿಚಾರ ಕೇಳಿದ್ರೆ, ಆ ಟುವೆ ಮೀಸಲಾತಿಗೆ ನಾವು ಕೂಡ ಪಂಚಮಸಾಲಿ ಸಮಾಜದವ್ರು ಇದ್ರೂ ಕೂಡ ಎಲ್ಲಿದವರು ಸ್ವಾಮೀಜಿಯವರು ಯಾರನ್ನ ಕರಿಬೇಕು, ಎಲ್ಲ ಸ್ವಾಮಿಗಳನ್ನ ಒಗ್ಗಟ್ಟು ಮಾಡಬೇಕು, ಅವ್ರನ್ನೆಲ್ಲರನ್ನು ಕೂಡಿಸಿಕೊಂಡು ಮಾಡಬೇಕು ಅನ್ನುವಂಥ ವಿಚಾರ ಮೊದಲು ಮಾಡಿದಂಥವ್ರಿಗೆ ಬರಲಿಲ್ಲ. ಅವ್ರು ಹೇಗಪ್ಪ ಅಂದ್ರೆ ಕೇವಲ ನಾನೇ 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 ಅನ್ನುವಂಥ ವಿಚಾರ ಇಟ್ಕೊಂಡ ಬತ್ತಿಗೆ ಇಚಡಿ ಬತ್ತಳಿ ಯಾರು ಸ್ವಾಮೀಜಿಯವ್ರು ಕೂತರು ಕೂಡ ಸಮಾಧಾನ ಇಲ್ಲ, ಇನ್ನೊಬ್ಬರು ಸ್ವಾಮೀಜಿಯವ್ರು ಬೇಡ. ಕೇವಲ ಗಣ್ಯ ರಾಜಕೀಯ ವ್ಯಕ್ತಿಗಳು ಕೂಡ ಎರಡು ಕಡೆ ಬೇಕಾದ್ರ ಹೊರತಾಗಿ ಒಬ್ಬ ಸ್ವಾಮೀಜಿಯವರು ಬೇಡ ಅದಾರ. ಯಾರಿಗೆ ಅಂತ ಟುವೆ ಮೀಸಲಾತಿ ಮಾಡುವಂತ ಹಿಂದಿನ ಸ್ವಾಮಿಗಳಿಗೆ ಅಂತ ವಿಶೇಷವಾಗಿರ್ತಕ್ಕಂಥ ನಮ್ಮ ಸಮಾಜ ಬಹಳ ನಂಬಿಕೆ ಇಟ್ಟಿತ್ತು, ಬಹಳ ಅವ್ರ ಮೇಲೆ ವಿಶ್ವಾಸ ಇಟ್ಟಿತ್ತು. ಇಡೀ ಜನ ಎಲ್ಲ ಒಂದೇ ಕಡೆ ಬಂದ ಅವ್ರಿಗೆಲ್ಲ ಸಹಕಾರ ಕೊಟ್ಟಿತ್ತು. ಅನೇಕ ದೃಷ್ಟಿಕೋನಲ್ಲೂ ಕೂಡ ಎಲ್ಲ ಹೋರಾಟ ಮಾಡ್ತೀವಿ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಕೂಗಿಗೆ ಎಲ್ಲರೂ ಬೆನ್ನು ಹತ್ತುವಂತ ಸ್ಟೇಜಿಗೆ ಬಂದು ಬಿಟ್ರು ಜನ. ಬಟ್ ಅದು ಯಾವ ಪ್ರಕಾರ ಆಯ್ತು ಅಂತ ಕೇಳಿದ್ರೆ ರಾಜಕೀಯ ಪ್ರೇರಿತವಾಗಿ ಆಯ್ತು. ಜನ ಟುವೆ ಮೀಸಲಾತಿ ಗಟ್ಟಿಯಾಗಿ ಕೇಳಬೇಕನ್ನುವಂತ ಒಂದು ವಿಚಾರ ಇಟ್ಕೊಂಡು, ಗಟ್ಟಿಯಾಗಿ ಎಲ್ಲ ಕೇಳಬೇಕು ಅನ್ನುವಂಥ ಎಲ್ಲ ವಿಚಾರ ಇಟ್ಕೊಂಡು ಮಾಡಿದ್ರು ಕೂಡ ಅದ ಕಡೆಗೆ ಏನಾಯ್ತು ಅಂತ ಕೇಳಿದ್ರೆ ರಾಜಕೀಯ ಪ್ರೇರಿತವಾಗಿ ಕೂಡಿತು ವಿನ ಅದಾಗುವಂಥ ಸಂದರ್ಭ ಕಾಣಲಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ನಾವು ಒಂದು ಪಂಚಾಮ ಸಮಾಜ ಸ್ವಾಮಿಗಳಾಗಿ ಪಂಚಾಮ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಕೇಳಿದ್ರೆ, ನಮ್ಮದು ಏನಾರೇ ಒಂದು ಸ್ವಲ್ಪ ಹುಟ್ಟಿ ಬಂದ ಬಳಕ ಏನಾರೇ ಋಣ ತೀರಿಸ್ಬೇಕು ಅಂತಕ್ಕಂಥ ವಿಚಾರ ನಮಗೂ ಇರ್ತಾವ, ನಮ್ಮ ವಿಚಾರ ಇರ್ತಾವ. ನಾವು ಕೂಡ ಸುಮ್ಮನೆ ಪಂಚಮ ಲಿಂಗಾಯತ ಕುಲದಲ್ಲಿ ಹುಟ್ಟಿ ಬಂದ ನಾವಿವತ್ತಿನ ದಿವಸ ಸಮಾಜಕ್ಕೆ ಋಣವನ್ನ ತೀರಿಸದೇ ಇದ್ದರೆ ನಾವು ಸ್ವಾಮೀಜಿ ಆಗಿಯೂ ಕೂಡ ವ್ಯರ್ಥ ಅಂತಕ್ಕಂಥ ಮಾತನ್ನು ಕೂಡ ನಾ ಈ ಸಂದರ್ಭದಲ್ಲಿ ತಿಳ್ಕೊಂಡೆ. ಈಗೇನು ಮಾಡಿದ್ದೇವೆ ಅಂತ ಕೇಳಿದ್ರೆ, ಲಿಂಗಾಯತ ಸ್ವಾಮೀಜಿಯವರು ಸುಮಾರು ಈಗ ನಾವೊಂದು 3 ಮಂದಿ ಕೂಡಿ ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಸುಮಾರು ಒಂದು 20-25 ಜನರು ಸ್ವಾಮೀಜಿಯವರು ಸಂಪರ್ಕ ಮಾಡಿದೆವು ನಾವು. ಅವರೆಲ್ಲರನ್ನು ಸಂಪರ್ಕ ಮಾಡಿ ಇನ್ನೂ ಅನೇಕ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸ್ವಾಮೀಜಿಯವರದಾರೋ ಅಷ್ಟೆಲ್ಲರನ್ನು ಕೂಡ ಒಂದು ಕಡೆ ಕೂಡಿಸಿ ಒಂದು ಮೀಟಿಂಗ್ ಮಾಡಿ ಒಂದು ನಿಯೋಗವನ್ನು ತಯಾರು ಮಾಡಿ ಅದನ್ನ ಡಿ.ಕೆ. ಶಿವಕುಮಾರ್ ಈಗಿರುವ ಮುಖ್ಯಮಂತ್ರಿಗಳಿಗೆ ಮನವಿ ತಂದು ಹೋಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡ ಇವತ್ತು ದಿವಸ ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸುತ್ತೇನೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರು, ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಲಿಂಗಾಯತ ಸ್ವಾಮೀಜಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈಗಾಗಲೇ ನಮ್ಮ ಕಕ್ಮರಿಯ ಸ್ವಾಮಿಗಳು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರು ಆ ಭಾಗದಲ್ಲಿ
ಅವರು ಎಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರದ ಮಿಷನ್ ಆರೂಢ ಭಾರತಿ ಮಹಾಸ್ವಾಮಿಗಳು ಕೂಡ ಆ ಕಡೆ ಅವರೂ ಕೂಡ ಎಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ. ಒಟ್ಟ ಎಲ್ಲ ಸ್ವಾಮೀಜಿಯವ್ರನ್ನು ಕೂಡ ಸಂಘಟನೆ ಮಾಡಿ ಸುಮಾರು 100 ಜನ ಸ್ವಾಮೀಜಿಯವ್ರನ್ನು ಕೂಡಿಸಿ, ಇಲ್ಲಿ ಪಕ್ಷ ಇಲ್ಲ, ಇನ್ನೊಂದು ಆ ಪಕ್ಷ ಬೇಡ ಈ ಪಕ್ಷ ಬೇಡ, ನಮಗೆ ಯಾರು ಬೇಡ, ಕೇವಲ ಸ್ವಾಮೀಜಿಯವರೆಲ್ಲರೂ ಕೂಡಿ ಒಂದು ನ್ಯೂಯಾಗಿ ಮಾಡಿಕೊಂಡ DK ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡ ನಾವಿದನ್ನು ಮಾತಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋ ಮುಖಾಂತರ ನಾ ಎಲ್ಲ ಸ್ವಾಮೀಜಿಯವರು ಏನು ಹೇಳೋದ ಅಂತ ಕೇಳಿದ್ರೆ, ಎಲ್ಲೆಲ್ಲಿದ್ದಾರೆ ಎಲ್ಲ ಸ್ವಾಮೀಜಿಯವರು ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮವ್ರು ಯಾರ್ಯಾರು ಇದ್ದಾರೆ ಎಲ್ಲೆಲ್ಲೂ ಗೊತ್ತಾಗೋದಿಲ್ಲ. ಅವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ವಿಡಿಯೋ ನೋಡಿಕಿಸಿಂದ ನನಗೆ ಸಂಪರ್ಕ ಮಾಡಬೇಕು. ನನ್ನ ಫೋನ್ ನಂಬರ್ 7019277502 ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಎಲ್ಲರೂ ಕೂಡ ನೋಡಿ, ಎಲ್ಲರೂ ಕೂಡಿ ಒಂದು ಕಡೆ ಮೀಟಿಂಗ್ ಮಾಡ್ಬಿಡಿ. ಎಲ್ಲರೂ ಈಗ ನಾ ಮಾತಾಡ್ತೇನೆ ಅಂತ ಕೇಳಿದ್ರೆ ನಾನು ಇದಕ್ಕೆ ಹಿರಿಯ ಅಲ್ಲ, ಇವ್ರ ನೇತೃತ್ವದ ಅಲ್ಲ, ಎಲ್ಲ ಸ್ವಾಮೀಜಿಯವ್ರ ನೇತೃತ್ವ ವಹಿಸ್ಕೊಂಡು ಎಲ್ಲರೂ ಕೂಡ ನೀವು ಹೋಗಿ ನಮ್ಮ ಸಮಾಜಕ್ಕೆ ಅಂತ ಒಳ್ಳೆ ಸಂದೇಶ ಕೊಡೋಣ. ಇದೆಲ್ಲ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಇದೆಲ್ಲ ಬಿಟ್ಟು ನಾವು ಒಳ್ಳೇದೇನ್ರ ಸಮಾಜಕ್ಕೆ ಕೊಡುಗೆ ಕೊಡೋಣ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡ ಎಲ್ಲ ಸ್ವಾಮೀಜಿಯವ್ರು ನಾ ಇವತ್ತಿನ ದಿವಸ ನಿಮಗೆ ವಿನಂತಿ ಮಾಡಿ ಕೈ ಮುಗಿ ಹೇಳ್ತೇನೆ, ಎಲ್ಲವನ್ನು ತೆಗೆದುಹಾಕಿ ಎಲ್ಲರೂ ಕೂಡಿ ನಾವೊಂದು ಮನವಿಯನ್ನು ತೆಗೆದುಕೊಂಡು ಹೋಗೋಣ ಅಂತಕ್ಕಂಥ ವಿಷಯಕ್ಕೊಂದು ಎಲ್ಲರಿಗೂ ಹೇಳ್ತಾ ಇದ್ದೇವೆ. ಈ ಮುಖಾಂತರ ಎಲ್ಲರೂ ಎಚ್ಚೆತ್ತುಕೊಡ್ರಿ. ನಮ್ಮ ಸಮಾಜಕ್ಕೆ ಏನಾರೇ ಒಂದಿಟ್ಟು ಸಮಾಜದ ಋಣ ಏನಾರೇ ತೀರ್ಸಲಿಕ್ಕೆ ತಾವೆಲ್ಲರೂ ಕೂಡ ನೀವೆಲ್ಲರೂ ನಾನು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಕೇಳಿದ್ರೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇವೆ. ಹಲವಾರು ಜನರು ಸ್ವಾಮೀಜಿಯವ್ರನ್ನ ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಅವರೆಲ್ಲರಿಗೂ ಒಂದು ಠಿಕಾಣಕ್ಕೆ ಹೇಳೋಣ. ಎಲ್ಲಾದರೂ ಒಂದು ಠಿಕಾಣಕ್ಕೆ ಈ ವಾರದಾಗ ಬರುವ ತೀರ್ಮಾನಗಳಲ್ಲಿ ಒಂದು ವಾರದೊಳಗಾಗಿ ಒಂದು ಮೀಟಿಂಗ್ ಎಲ್ಲಾದರೂ ಕೂಡ ಮಾಡೋಣ. ಮೀಟಿಂಗ್ ಮಾಡಿಕೆಯಿಂದ 100 ಜನ ಸ್ವಾಮೀಜಿಯವರು ಕೂಡಿ DK ಶಿವಕುಮಾರ್ ಕಡೆಗೆ ನಾವು ಮನವಿ ಪತ್ರ ಒಯ್ಯೋಣ ಅಂತಕ್ಕಂಥ ಒಂದು ವಿಚಾರ ತಮ್ಮೆಲ್ಲ ಸ್ವಾಮೀಜಿಯವರ ಕೂಡ ನಾವೇನಂತ ಹೇಳ್ತೇನೆ. ತಾವೆಲ್ಲ ಕಾಂಟ್ಯಾಕ್ಟ್ ಮಾಡ್ರಿ ಅಂತಕ್ಕಂಥ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.